ಆಪರೇಷನ್ ಸಿಂಧೂರದ ಮುಖೇನವಾಗಿ ನಾವು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ವಿ. ಕಾರಣ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿಯನ್ನು ಮಾಡಿದ್ರಿ. ಪ್ರವಾಸಕ್ಕೆ ಬಂದಂತಹ ನಮ್ಮ ಕನ್ನಡಿಗರು ಸೇರಿದಂತೆ 26 ಜನರನ್ನು ಗುಂಡಿಕ್ಕಿ ಸಾಯಿಸಿದ್ರಿ. ಅದಕ್ಕೆ ನಾವು ತಕ್ಕ ಉತ್ತರವನ್ನು ಸಿಂಧೂರದ ಮುಖೇನವಾಗಿ ಕೊಟ್ಟಿದ್ವಿ. ಅನೇಕ ಉಗ್ರರ ತಾಣಗಳು ಕೂಡ ಈಗ ಉಡಿಸಾಗಿದ್ದಾವೆ. ಮತ್ತು ಪಾಕಿಸ್ತಾನದಿಂದ ಭಾರತದ ದಾಳಿಯನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಅಮೆರಿಕದ ಮೊರೆ ಹೋಗಿತ್ತು. ಕದನ ವಿರಾಮ ಅಂತ ಹೇಳಿತ್ತು. ಈಗ ನೋಡಿದರೆ ಕಪಟ ವಿರಾಮವನ್ನು ಮಾಡ್ತಾ ಇದೆ. ಕದನ ವಿರಾಮಕ್ಕೆ ಅಂಗಲಾಚಿ ಬೇಡಿತ್ತು ಇದೇ ಕುತಂತ್ರಿ ಬುದ್ಧಿ ಪಾಕಿಸ್ತಾನ. ಮಾತುಕತೆಗೆ ಕರೀತಲೇ ಈಗ ವರಸೇನೆ ಬದಲಾಯಿಸ್ಕೊಂಡ್ಬಿಟ್ಟಿದೆ ಪಾಕಿಸ್ತಾನ. ನಿರಂತರವಾಗಿ ಪಾಕ್ನಿಂದ ಡ್ರೋನ್ ಶೆಲ್ ಅಟ್ಯಾಕ್ ಆಗಿದೆ. ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಮತ್ತು ಗುಜರಾತನ್ನ ಟಾರ್ಗೆಟ್ ಮಾಡಿಕೊಂಡು ಭಾರತದ ಸೇನಾ ನೆಲೆ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಈಗ ದಾಳಿಯನ್ನು ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕದನ ವಿರಾಮವನ್ನು ಉಲ್ಲಂಘಿಸಿ ಪಾಕಿಸ್ತಾನದಿಂದ ಅಟ್ಯಾಕ್ ಆಗಿದೆ. ಒಟ್ಟು 4 ರಾಜ್ಯವನ್ನು ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ. ಇನ್ನು ಶತ್ರು ರಾಷ್ಟ್ರದ ವೆಪನ್ ಅನ್ನ ಉಡೀಸ್ ಮಾಡಿದೆ ವಾಯುಪಡೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇತ್ತು ಈ ಹಿಂದೆ ಕೂಡ. ಯಾಕಂದರೆ ಒಂದು ಕಡೆ ಆಪರೇಷನ್ ಸಿಂಧೂರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಕದನ ವಿರಾಮವನ್ನು ಗಡಿಭಾಗದಲ್ಲಿ ಉಲ್ಲಂಘನೆಯನ್ನು ಮಾಡ್ತಾ ಇತ್ತು. 50ಕ್ಕಿಂತ ಹೆಚ್ಚು ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿತ್ತು ಇದೇ ಪಾಕಿಸ್ತಾನ. ಅದಾದಮೇಲೆ ಭಾರತದ ಸೇನೆಯ ಕೌಂಟರ್ ಅಟ್ಯಾಕ್ಗೆ ಪತ್ರಗುಟ್ಟಿದಂಥ ಪಾಕಿಸ್ತಾನ ಅಮೆರಿಕದ ಮೊರೆ ಹೋಯಿತು. ನಮ್ಮ ಹತ್ರ ಆಗಲ್ಲ, ನಮ್ಮ ಹತ್ರ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ, ನಾವು ಆರ್ಥಿಕವಾಗಿ ಕಂಗೆಟ್ಟು ಹೋಗಿದ್ದೀವಿ, ಹೇಗಾದರೂ ಮಾಡಿ ಮಧ್ಯಸ್ಥಿಕೆಯನ್ನು ವಹಿಸಿ ಭಾರತವನ್ನು ಒಪ್ಪಿಸಿ. ನಾವು ಕದನ ವಿರಾಮಕ್ಕೆ ನಾವು ಕೂಡ ಒಪ್ಪಿದ್ವಿ. ಒಂದಿಷ್ಟು ಮಾತುಕತೆ ವಿದೇಶಾಂಗ ಖಾತೆ ಸಚಿವರು, ವಿದೇಶಾಂಗ ಖಾತೆ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಓಕೆ ಒಪ್ಪೋಣ ಆಯಿತು. 12ನೇ ತಾರೀಕು, ಇದೇ 12ನೇ ತಾರೀಕು ಒಂದು ಮಹತ್ವದ ಮಾತುಕತೆ ಮಾಡೋಣ ಅಂತ ಅಮೇರಿಕದ ಮಧ್ಯಸ್ಥಿಕೆಯಲ್ಲಿ ಒಪ್ಕೊಂಡ್ರು. ಇಲ್ಲಿ ಅಮೇರಿಕದ ದೊಡ್ಡಣ್ಣನಿಗೂ ಇಲ್ಲಿ ಮರ್ಯಾದೆ ಕೊಡಲಿಲ್ಲ ಪಾಕಿಸ್ತಾನ. ಭಾರತ ಪಾಕಿಸ್ತಾನದ ನಡುವೆ ನಿರಂತರವಾಗಿ ನಡೀತಾ ಇದ್ದಂತಹ ಶೆಲ್, ಡ್ರೋನ್, ಕ್ಷಿಪಣಿ ದಾಳಿಯಿಂದ ತತ್ತರಿಸಿದಂತಹ ಪಾಕಿಸ್ತಾನ ಅಮೇರಿಕದ ಮೊರೆ ಹೋಗಿದ್ದು ಅವರೇ, ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಅವರೇ. ಅದಾದ ಮೇಲೆ ಈಗ ಮತ್ತೆ ಕುತಂತ್ರಿ ಬುದ್ಧಿಯಿಂದ ತನ್ನ ನರಿ ಬುದ್ಧಿಯನ್ನು ಮತ್ತೆ ಇಡೀ ಜಗತ್ತಿನ ಮುಂದೆ ತೋರಿಸ್ತಾ ಇದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ. ಇವರಿಗೆ ಎಂಥದ್ರಲ್ಲಿ ಹೊಡಿಬೇಕು ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ. ನೀವು ಇವತ್ತು ಭಯೋತ್ಪಾದನೆಗೆ ದೊಡ್ಡ ಮಟ್ಟದಲ್ಲಿ ಪೋಷಣೆ ಮಾಡ್ತಾ ಇದ್ದೀರಾ, ಭಯೋತ್ಪಾದಕರನ್ನು ಸಾಕ್ತಾ ಇದ್ದೀರಿ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅಮೇರಿಕದ ನಾಯಕರುಗಳು ಚೀತು ಅಂತ ಉಗಿತಾ ಇದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರೇ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡ್ರು. ಬೇಡ ಯುದ್ಧ, ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಮಾಡೋದು ಬೇಡ. ಆಮೇಲೆ ಅಲ್ಲಿಯ ನಾಯಕರುಗಳು ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಎರಡೂ ದೇಶಗಳು ಈಗ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಾವೆ, ನಾವು ಸಮಸ್ಯೆಯನ್ನು ತಿಳಿಗೊಳಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. 5 ಗಂಟೆಗೆ ಕದನ ವಿರಾಮ ಅನ್ನುವಂತಹ ಘೋಷಣೆ ಬಂತು. ಡೊನಾಲ್ಡ್ ಟ್ರಂಪ್ ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ರು, ಪೋಸ್ಟ್ ಮಾಡಿದ್ರು, ಎರಡೂ ರಾಷ್ಟ್ರಗಳು ಒಪ್ಕೊಂಡಿದ್ದಾವೆ ಅಂತ. ಕೇವಲ 3 ಅವರಲ್ಲಿ 5 ಗಂಟೆಗೆ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. 3 ಗಂಟೆಯಲ್ಲಿ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ತೋರಿಸಿದೆ, ತನ್ನ ಕುತಂತ್ರ ಬುದ್ಧಿಯನ್ನು ತೋರಿಸಿದೆ, ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಹಾಗಾಗಿ ಇಂಥವ್ರಿಗೆ ನಾವು ಇದು ಕದನ ವಿರಾಮ ಅಲ್ಲ, ಕಪಟ ವಿರಾಮ. ಇದು ಪಾಕಿಸ್ತಾನದಿಂದ ಆಗಿರುವಂಥದ್ದು ಕಪಟ ವಿರಾಮ. ಏಪ್ರಿಲ್ 22ನೇ ತಾರೀಕು ಏನು ನಮ್ಮ ಕನ್ನಡಿಗರು ಸೇರಿದಂತೆ 26 ಜನರನ್ನು ನೀವು ಭಯೋತ್ಪಾದಕರನ್ನ ಮುಂದೆ ಬಿಟ್ಟು ಸಾಯಿಸಿದ್ರಿ. ಅದಕ್ಕೆ ನಾವು ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದು ಕೇವಲ ಟಾರ್ಗೆಟ್ ಮಾಡಿ ಭಯೋತ್ಪಾದಕರನ್ನೇ ಟಾರ್ಗೆಟ್ ಮಾಡಿದ್ವಿ. ಪಾಕಿಸ್ತಾನದ ನಾಗರಿಕರನ್ನಾಗಲಿ, ಪಾಕಿಸ್ತಾನದ ಸೇನೆಯನ್ನಾಗಲಿ, ಪಾಕಿಸ್ತಾನದ ಸೇನಾ ನೆಲೆಗಳನ್ನಾಗಲಿ ನಾವು ಟಾರ್ಗೆಟ್ ಮಾಡಿರಲಿಲ್ಲ. ಆದರೆ ಪಾಕಿಸ್ತಾನದ ಕೌಂಟರ್ ಅಟ್ಯಾಕ್ ಹೆಂಗಿತ್ತು ಅಂದರೆ ಭಾರತದಲ್ಲಿ ಇದ್ದಂತಹ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದ್ರಿ ನೀವು. ಭಾರತದ ಪ್ರಮುಖ 4 ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿದ್ವಿ. ಬಹಳ ಮುಖ್ಯವಾಗಿ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಮತ್ತು ಗುಜರಾತ್, ಈ 4 ರಾಜ್ಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ಗಡಿ ಭಾಗದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ, ಶೆಲ್ ದಾಳಿಯನ್ನು ಮಾಡ್ತಾನೇ ಇದ್ದೀರ. ಅಂದರೆ ಇವತ್ತು ವಿಶ್ವಕ್ಕೆ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತಹ ಅಮೇರಿಕಕ್ಕೆ ನೀವು ದುಂಬಾಲನ್ನು ಬಿದ್ದಿರಿ, ಕೈಕಾಲು ಹಿಡ್ಕೊಂಡ್ರಿ. ಭಾರತ ನಮ್ಮ ಮೇಲೆ ಪದೇ ದಾಳಿ ಮಾಡ್ತಾ ಇದೆ, ಹೇಗಾದರೂ ಮಾಡಿ ನಿಲ್ಲಿಸಿ ಅಂತ. ಇನ್ನೊಂದು ಕಡೆ ವಿಶ್ವ ಬ್ಯಾಂಕ್ ಮೊರೆ ಕೂಡ ಹೋಗಿದ್ರಿ ನೀವು. ನಾವು ಯುದ್ಧದ ಭೀತಿಯಲ್ಲಿದ್ದೀವಿ, ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ನಮಗೆ ಸಾಲ ಬೇಕು. ವಿಶ್ವ ಬ್ಯಾಂಕ್ ಮೊರೆ ನೀವು 7 ಬಿಲಿಯನ್ ಸಾಲಕ್ಕೆ ಹೋದ್ರಿ. 2 ದಿವಸಕ್ಕೆ ನಿಮಗೆ ಆರ್ಥಿಕವಾಗಿ ಎಷ್ಟು ಕುಂಠಿತ ಆಗಿದೆ ಅನ್ನೋದು ಕೂಡ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿದೆ.
ಆಮೇಲೆ ಇಲ್ಲಿ ಸಾಕಷ್ಟು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಏನಿದ್ದಾರಲ್ಲ ಶಹಬಾಜ್ ಶರೀಫ್ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಪಾಕಿಸ್ತಾನ ಬಲಿಷ್ಠವಾದಂಥ ರಾಷ್ಟ್ರ, ಭಾರತ ದೇಶದ ಜೊತೆಗೆ ಯುದ್ಧದಲ್ಲಿ ಗೆದ್ದಿದ್ದೀವಿ, ಅನೇಕ ಡ್ರೋನ್ಗಳನ್ನು ಹೊಡೆದಾಕಿದ್ದೀವಿ, ಅನೇಕ ಕ್ಷಿಪಣಿಗಳನ್ನು ಹೊಡೆದಾಕಿದ್ದೀವಿ ಅಂತ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಾನೆ ಬರ್ತಾ ಇದ್ದಾರೆ ಶಹಬಾಜ್ ಶರೀಫ್ ಅವರು. ಇಲ್ಲಿ ವಾಸ್ತವಾಂಶ ಭಾರತವೇ ಹೊಡೆದು ಹಾಕಿದೆ. ಅನೇಕ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದಾಕಿದೆ ಭಾರತ. ಪಾಕ್ ವಿರುದ್ಧದ ಹೋರಾಟದಲ್ಲಿ ಇಬ್ಬರು ಯೋಧರು ಹುತಾತ್ಮರಾಗಿದ್ದಾರೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಭಾರತೀಯ ಯೋಧರು ವೀರ ಮರಣವನ್ನು ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಮ್ಮುವಿನ RS ಪುರ ಗಡಿಯಲ್ಲಿ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ. ಈ ಪಾಕಿಸ್ತಾನದ ಕುತಂತ್ರ ಬುದ್ಧಿಗೆ ಆಗಿರುವಂಥ ಘಟನೆ ಇದು. ಉಧಂಪುರದ ಗಡಿಯಲ್ಲಿ ಮತ್ತೋರ್ವ ಯೋಧ ಹುತಾತ್ಮರಾಗಿದ್ದಾರೆ. BSF ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಮತ್ತು ಸುರೇಂದ್ರ ಸಿಂಗ್ ಇಬ್ಬರು ಹುತಾತ್ಮರನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪಾಕ್ ವಿರುದ್ಧದ ಹೋರಾಟದಲ್ಲಿ ಇಬ್ಬರು ಯೋಧರು ಹುತಾತ್ಮರಾಗಿದ್ದಾರೆ. ಅಂದರೆ ಗಡಿಭಾಗದಲ್ಲಿ ಪದೇ ಪದೇ ಸೈನಿಕರನ್ನ ಗುರಿಯಾಗಿಸಿಕೊಂಡು, ಗಡಿಭಾಗದ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಅಪ್ರಚೋದಿತ ಗುಂಡಿನ ದಾಳಿಯನ್ನು ಪಾಕಿಸ್ತಾನದಿಂದ ಆಗ್ತಾ ಇದೆಯಲ್ಲ, ಹಾಗಾಗಿ ಒಂದಿಬ್ಬರು ಯೋಧರು ಈಗ ಹುತಾತ್ಮರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಮ್ತಿಯಾಜ್ ಇವರು ಕೂಡ ಗಡಿಭಾಗದಲ್ಲಿ ನಮ್ಮ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು. ಅಂದರೆ ಪ್ರಾಣದ ಹಂಗನ್ನು ತೊರೆದು ತಾಯ್ನಾಡಿಗೋಸ್ಕರ ಭಾರತೀಯರನ್ನು ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಇದು ಉಧಂಪುರದ ಗಡಿಯಲ್ಲಿ ಮತ್ತೋರ್ವ ಯೋಧ ಇಲ್ಲಿ ಹುತಾತ್ಮರಾಗಿದ್ದಾರೆ. ಆಂಧ್ರ ಪ್ರದೇಶದ ಒಬ್ಬ ಯೋಧರು ಕೂಡ ಮೊನ್ನೆ ಹುತಾತ್ಮರಾಗಿದ್ದರು. ಅವರ ಒಂದು ಪಾರ್ಥಿವ ಶರೀರ ಕೂಡ ನಿನ್ನೆ ಬೆಂಗಳೂರಿಗೆ ಬಂತು. ಅಲ್ಲಿ ಅಂತಿಮ ದರ್ಶನ ಆದ ನಂತರ ಆಂಧ್ರ ಪ್ರದೇಶಕ್ಕೂ ಕೂಡ ರವಾನೆ ಆಯಿತು. ಅದಾದಮೇಲೆ ಇಮ್ತಿಯಾಜ್ ಅನ್ನುವಂತಹ ಮತ್ತೊಬ್ಬರು ಯೋಧರು ಕೂಡ ಈಗ ಹುತಾತ್ಮರಾಗಿದ್ದಾರೆ ಅಂತ. ಒಟ್ಟು ಇಬ್ಬರು ಯೋಧರು. ಅದರಲ್ಲಿ ಇಮ್ತಿಯಾಜ್ ಅನ್ನೋರನ್ನ ಫೋಟೋ ಕೂಡ ಗಮನಿಸ್ತಾ ಇದ್ದೀರಾ. ಇದು ಉಧಂಪುರ ಗಡಿಯಲ್ಲಿ ಆಗಿರುವಂಥ ಘಟನೆ, ಜಮ್ಮುವಿನ RS ಪುರ ಗಡಿಯಲ್ಲಿ ಆಗಿರುವಂತಹ ಘಟನೆ. ಯಾಕಂದರೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಪದೇ ಪದೇ ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ಸುರೇಂದ್ರ ಸಿಂಗ್ ಅಂತ, ಸುರೇಂದ್ರ ಸಿಂಗ್ ಮತ್ತು ಇಮ್ತಿಯಾಜ್ ಇವರಿಬ್ಬರನ್ನು ಈಗ ಪಾಕಿಸ್ತಾನದವರು ಕುತಂತ್ರದಿಂದ ಗುಂಡಿಕ್ಕಿದ್ದಾರೆ. ಹಾಗಾಗಿ ನಿಜಕ್ಕೂ ಇದು ತುಂಬ ಬೇಜಾರಾಗುವಂತಹ ಸಂಗತಿ. ಇನ್ನು ಉಗ್ರರಿಗೆ ನೆರವು ನೀಡಿದವರಿಗಾಗಿ ಶೋಧ ನಡೀತಾ ಇದೆ. ದಕ್ಷಿಣ ಕಾಶ್ಮೀರದಲ್ಲಿ ಪೊಲೀಸ್ನವರಿಂದ ಮೆಗಾ ರೇಡ್ ನಡೀತಾ ಇದೆ. ಮೆಗಾ ರೇಡ್ ಏಕಕಾಲದಲ್ಲಿ ಹಲವೆಡೆ ದಾಳಿಯನ್ನ SIA ಈಗ ನಡೆಸಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಕಾಶ್ಮೀರದ ಶೋಪಿಯಾನ್ನಲ್ಲಿ SIA ಈಗ ದಾಳಿಯನ್ನ ಮಾಡ್ತಾ ಇದೆ. ಅನಂತನಾಗ್, ಕುಲ್ಗಾಮ್ ಮತ್ತು ಪುಲ್ವಾಮಾದಲ್ಲಿ ಪರಿಶೀಲನೆಯನ್ನ ಅಲ್ಲಿಯ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಯಾಕಂದರೆ ಉಗ್ರರು ಜೊತೆಗೆ ಉಗ್ರರಿಗೆ ನೆರವು ನೀಡಿದವರಿಗಾಗಿ, ಉಗ್ರರಿಗೆ ನೆರವು ನೀಡಿದವರು ಅಂದರೆ ಯಾರು? ಸ್ಥಳೀಯ ನಿವಾಸಿಗಳು. ದಕ್ಷಿಣ ಕಾಶ್ಮೀರದ ಸ್ಥಳೀಯ ನಿವಾಸಿಗರಿಗೆ, ಉಗ್ರರಿಗೆ ಈಗ ಅಲ್ಲಿಯ ಪೊಲೀಸ್ನವರು SIA ಒಂದು ಕಡೆ ಶೋಧ ಕಾರ್ಯ ಮಾಡ್ತಾ ಇದೆ. ಏಕಕಾಲದಲ್ಲಿ ಹಲವೆಡೆ ದಾಳಿಯನ್ನು ನಡೆಸ್ತಾ ಇದೆ. ಅನುಮಾನ ಬಂದಂಥವ್ರನ್ನ ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಹಿಟ್ ಲಿಸ್ಟಲ್ಲಿರೋರನ್ನ ಅರೆಸ್ಟ್ ಮಾಡಿ ಒಂದಿಷ್ಟು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಇದು ಅನಂತನಾಗ್, ಕುಲ್ಗಾಮ್, ಪುಲ್ವಾಮಾದಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ಅನಂತನಾಗ್ ಜಿಲ್ಲೆಯಲ್ಲಿ ಬರುವಂತಹ, ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಬರುವಂತಹ ಅನೇಕ ಪ್ರದೇಶಗಳಲ್ಲಿ ಅಲ್ಲಿಯ SIA ಒಂದು ಕಡೆ ದಾಳಿಯನ್ನು ಮಾಡ್ತಾ ಇದೆ. ನೋಡಿ, ಲಾಂಚ್ ಪ್ಯಾಡ್ ಧ್ವಂಸ ಆಗಿದೆ. ಮತ್ತು ಭಾರತೀಯ ಸೇನೆ ಪಾಕಿಸ್ತಾನದ ವಾಯುನೆಲೆಗಳನ್ನೆಲ್ಲ ಈಗ ಧ್ವಂಸ ಮಾಡಿದೆ. ಅವ್ರ ಹತ್ರ ನಮ್ಮ ವಾಯುನೆಲೆಗಳನ್ನು ಧ್ವಂಸ ಮಾಡೋಕ್ಕಿಂತ ಅವರ ಕ್ಷಿಪಣಿಗಳೇ ನಿಗದಿತ ಸ್ಥಳಕ್ಕೆ ಬಂದು ಬೀಳಕ್ಕೆ ಬಿಟ್ಟಿಲ್ಲ. ಆಗಸದಲ್ಲೇ ಅವರ ಕ್ಷಿಪಣಿಗಳನ್ನೆಲ್ಲ ಅಲ್ಲೇ ಡಿಸ್ಟ್ರಾಯ್ಡ್ ಮಾಡಿದೆ ನಮ್ಮ ಭಾರತೀಯ ಸೇನೆ. ಯಾಕಂದರೆ ಇವತ್ತು ಭಾರತಕ್ಕೆ ರಕ್ಷಾ ಕವಚವಾಗಿರುವಂಥದ್ದು ಅಂದರೆ S-400, ರಷ್ಯಾ ನಿರ್ಮಿತ S-400 ಇವತ್ತು ಇಡೀ ಭಾರತಕ್ಕೆ ರಕ್ಷಾ ಕವಚ. ಅದ್ರ ಜೊತೆಗೆ ರಷ್ಯಾ ನಿರ್ಮಿತ ರಫೇಲ್ ಯುದ್ಧ ವಿಮಾನಗಳನ್ನು ಕೂಡ ನಾವು ಪ್ರಾಯೋಗಿಕವಾಗಿ ಬಳಸ್ತಾ ಇದ್ದೀವಿ. ಹಾಗಾಗಿ ಒಂದು ಕಡೆ ಕದನ ವಿರಾಮಕ್ಕೆ ಒಂದು ಕಡೆ ಅಂಗಲಾಚಿ ಬೇಡಿದ್ರೂ ಕೂಡ ಭಾರತ ಓಕೆ ಆಯಿತು, ತಲೆಬಾಗಿದ್ದೀರಾ, ಮಂಡಿ ಊರಿದ್ದೀರಾ, ನಾವು ಅಮೇರಿಕದ ಮಧ್ಯಸ್ಥಿಕೆಯಲ್ಲಿ ನಾವು ಕೂಡ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಕಪಟ ವಿರಾಮವನ್ನು ಮಾಡಿದ್ದಾರೆ. ಇದು ಕದನ ವಿರಾಮ ಅಲ್ಲ, ಕಪಟ ವಿರಾಮ ಪಾಕಿಸ್ತಾನದಿಂದ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ನಿಂದ ಕೇಳಿ ತಿಳ್ಕೊಳ್ಳೋಣ. ವಿನೋದ್, ಭಾಳ ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಘೋಷಿತ ಯುದ್ಧ ಶುರುವಾಗಿತ್ತು. ಅಘೋಷಿತ ಯುದ್ಧ ಶುರುವಾದ ಬೆನ್ನಲ್ಲೇ ಪಾಕಿಸ್ತಾನ ಅಕ್ಷರಶಃ ಪತರಗುಟ್ಟಿ ಹೋಗಿತ್ತು. ಆರ್ಥಿಕವಾಗಿ ಅವರು ಕುಗ್ಗಿ ಹೋಗಿದ್ರು. ಮತ್ತೊಂದು ಕಡೆ ವಿಶ್ವ ಬ್ಯಾಂಕ್ ಮೊರೆ ಕೂಡ ಹೋಗಿದ್ರು, ನಮಗೆ 7 ಬಿಲಿಯನ್ ಸಾಲ ಬೇಕು ಅಂತ. ಅದಾದಮೇಲೆ ಅಮೆರಿಕದ ಮೊರೆ ಹೋದರು, ನಮಗೆ ಯುದ್ಧ ಬೇಡ, ಭಾರತವನ್ನು ಹೇಗಾದರೂ ಒಪ್ಪಿಸಿ ಅಂತ ಇಡೀ ವಿಶ್ವದ ಮುಂದೆ ಮಂಡಿ ಊರಿ ಕೂತ್ಕೊಳ್ತು. ಈ ಒಂದು ಕದನ ವಿರಾಮ ವಿಚಾರವನ್ನು ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪ ಮಾಡಿ ಕೇವಲ 3 ಅವರಲ್ಲಿ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ ಪಾಕಿಸ್ತಾನದವರು ಅಂತ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಗಡಿ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ವಿನೋದ್ ತಮಗೆ?
ಸಚಿನ್, ನಿನ್ನೆ ಒಂದು ಸಂಜೆ ಒಂದು 5 ಗಂಟೆ 6 ಗಂಟೆ ಸುಮಾರಿಗೆ ಒಂದು ಒಂದು ಸಡನ್ ಬೆಳವಣಿಗೆ ಆಗುತ್ತೆ. ಸಡನ್ ಬೆಳವಣಿಗೆ ಅಂದ್ರೆ ಏನು, ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಮಾಡಿರ್ತಾರೆ. ಆ ಒಂದು ಟ್ವೀಟ್ ಏನಂದ್ರೆ, ಭಾರತ ಮತ್ತು ಪಾಕಿಸ್ತಾನ ಎರಡು ಏನು ಅಘೋಷಿತ ಯುದ್ಧ ಮಾಡ್ತಿದ್ರೆ ಇಲ್ಲಿಗೆ ನಿಲ್ಲಿಸ್ತವೆ, ಕದನ ವಿರಾಮ ಮಾಡ್ಕೋತಾವೆ ಈ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಅಂದ್ಬಿಟ್ಟು ಒಂದು ಟ್ವೀಟ್ ಮಾಡ್ತಿತ್ತು. ಅದಾದ ತಕ್ಷಣ ಒಂದು 3 ಅವರಿಗೆ ಅಂದ್ರೆ 2 or 3 ಅವರಿಗೆ ಮತ್ತೆ ಒಂದು ಬಾರ್ಡರ್ ರಾಜ್ಯಗಳಾಗಿರ್ತಕ್ಕಂಥ ಒಂದು ರಾಜಸ್ಥಾನ ಜೊತೆಗೆ ಒಂದು ಕಾಶ್ಮೀರದಲ್ಲಿ ಒಂದು ಅಪ್ರಚೋದಿತ ಗುಂಡಿನ ದಾಳಿ, ಸೆಲ್ ದಾಳಿ ಜೊತೆಗೆ ಮಿಸೈಲ್ ದಾಳಿಗಳನ್ನ ಒಂದು ಪಾಕಿಸ್ತಾನ ಮಾಡ್ತದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಜಗತ್ತಿನಾದ್ಯಂತ ಒಂದು ಪಾಕ್ನ ಕುತಂತ್ರ ಬುದ್ಧಿ ಒಂದು ಬಯಲಾಗಿದೆ ಅಂತಂದ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇದಾದ ಬಳಿಕ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಅನ್ನು ಮಾಡ್ತಾರೆ. ಆ ಟ್ವೀಟ್ ಅವ್ರು ಹೇಳ್ತಾರೆ, ನಮ್ಮ ಮಾತಿಗೆ ನೀವು ಬೆಲೆ ಕೊಟ್ಟಿಲ್ಲ, ಇದನ್ನ ನಂಬಕ್ಕೆ ಆಗ್ತಿಲ್ಲ, ಇದರ ಪ್ರಭಾವ ಮುಂದೆ ನೀವು ಅನುಭವಿಸ್ತೀರಾ ಪಾಕಿಸ್ತಾನದವರು, ಮುಂದೆ ಐತೆ ನಿಮಗೆ ಮಾರಿ ಹಬ್ಬ ಅಂತ ಒಂದು ಟ್ವೀಟ್ ಮಾಡ್ತಾರೆ. ಇದಾದ ಬಳಿಕ ಒಂದು ರಾತ್ರಿ ತುರ್ತು ಸಭೆ, ಒಂದು ಹೈ ವೋಲ್ಟೇಜ್ ಸಭೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆಯುತ್ತೆ. ಅಂದ್ರೆ 3 ಸೇನಾ ಮುಖ್ಯಸ್ಥರು ಅಜಿತ್ ದೋವಲ್ ಮತ್ತೆ ಯಾರು ಜೈಶಂಕರ್, ರಾಜನಾಥ್ ಸಿಂಗ್ ಅವರೆಲ್ಲ ಒಂದು ಸಭೆ ಮಾಡ್ಬಿಟ್ಟು ಪಾಕಿಸ್ತಾನ ವಿರುದ್ಧ ಈ ಸರಿ ಹೆಡೆಮುರಿ ಕಟ್ಲೇಬೇಕು ಅಂದ್ಬಿಟ್ಟು ನಿನ್ನೆ ದೃಢವಾಗಿ ನಿರ್ಧಾರ ಮಾಡಿದ್ರೆ, ಅದ್ರ ಭಾಗವಾಗಿ ಆಪರೇಷನ್ ಸಿಂಧೂರ್ 3 ಮಾಡಕ್ಕೆ ಎಲ್ಲ ರೀತಿಯ ಪ್ಲಾನಿಂಗ್ ಎಲ್ಲ ಆಗೋಗಿದೆ. ಇದರ ಜೊತೆಗೆ ಒಂದು ಕಾಶ್ಮೀರದಲ್ಲಿ ಏನೊಂದು ಉಗ್ರರಿಗೆ ಏನ್ ನೆರವು ನೀಡಿದ್ರು, ಯಾಕಂದ್ರೆ ಮೇ 7ನೇ ತಾರೀಕು ಮಿಡ್ ನೈಟ್ ಏನು ಕಾರ್ಯಾಚರಣೆ ಮಾಡುತ್ತೆ, ಆದಾದ ನಂತರ ಒಂದು ಉಗ್ರರು ಆಕ್ಟಿವ್ ಆಗಿ ತಮ್ಮ ಸೇಡನ್ನು ತೀರಿಸಬೇಕು ಅಂದ್ಬಿಟ್ಟು ಸ್ಲೀಪರ್ ಸೆಲ್ಗಳು ಏನಿದ್ವು, ಅಂದ್ರೆ ಕೇವಲ ಜಮ್ಮು ಕಾಶ್ಮೀರ ಅಷ್ಟೇ ಅಲ್ಲ, ದೇಶದ ಹಲವು ರಾಜ್ಯಗಳಲ್ಲಿ ಕೆಲವೊಂದು ಸ್ಲೀಪರ್ಗಳು ಆಕ್ಟಿವ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರುಗಳನ್ನ ಎಡೆಮುರಿ ಕಟ್ಟಬೇಕಂತ ಅಂದ್ಬಿಟ್ಟು ಈಗಾಗಲೇ ಒಂದು NIA ಒಂದ್ ಕಡೆ ಸಜ್ಜಾದ್ರೆ, ಮತ್ತೊಂದ್ ಕಡೆ SIA ತನಿಖೆಯನ್ನು ಶೋಧವನ್ನು ಮಾಡ್ತಿದ್ರೆ. ಅಂದ್ರೆ ಯಾರು ಒಂದು ಸ್ಥಳೀಯರ ಮೇಲೆ ಅನುಮಾನ ಬರ್ತದೆ, ಜೊತೆಗೆ ಯಾರು ಒಂದು ನೆರವು ನೀಡಿದರೆ, ಈ ಒಂದು ನೆರವು ನೀಡೋರಿಗೆ ಅವರಿಗೆ ಎಷ್ಟು ವರ್ಷದ ಸಂಬಂಧ, ಈ ವಿಚಾರವನ್ನೆಲ್ಲ ಈಗಾಗಲೇ ಒಂದು SIA ಅಧಿಕಾರಿಗಳು ಶೋಧ ಮಾಡುವ ಸಂದರ್ಭದಲ್ಲಿ ಅಂದ್ರೆ ಒಂದೊಂದೇ ವಿಚಾರಗಳು ಗೊತ್ತಾಗ್ತದೆ. ಇದಲ್ಲದೇನೆ ಒಂದ್ ಕಡೆ NIA ಅಧಿಕಾರಿಗಳು ಸಹ ಒಂದು ಶೋಧವನ್ನು ಮಾಡ್ತಾರೆ, ಜೊತೆಗೆ ಇವರು ಸಹ ಶೋಧ ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು ಪಹಲ್ಗಾಮ್ ಘಟನೆ ಆದ ನಂತರ ಟೆರರಿಸ್ಟ್ಗಳು ಏನು ಸ್ಲೀಪರ್ ಸೆಲ್ಗಳು ಏನು ಆಕ್ಟಿವ್ ಆಗಿದ್ದು, ಟೆರರಿಸ್ಟ್ಗಳು ಸ್ಲೀಪರ್ ಸೆಲ್ಗಳು ಅವ್ರಿಗೆ ನೆರವು ನೀಡಿದ್ರು, ಅವರುಗಳು ಸಹ ಒಂದು ಹುಡುಕಿ ಭಾರತೀಯ ಸೇನೆಯವರು ತೆಗಿತಿದ್ದಾರೆ ಅಂತ ಹೇಳ್ಬೋದು. ಸಚಿನ್, ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. ಭಾರತದಿಂದ ಸರಿಯಾಗಿ ಹೊಡೆತ ತಿಂದ್ರೂ ಕೂಡ ನರಿಬುದ್ಧಿಯನ್ನ ಮತ್ತೆ ತೋರಿಸ್ತಾ ಇದೆ ಪಾಕಿಸ್ತಾನ. ರಫೇಲ್ ಯುದ್ಧ ವಿಮಾನವನ್ನ ಹೊಡೆದು ಹಾಕಿದ್ದೀವಿ, ಇದು ಸುಳ್ಳುಗಳು, ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾ ಇದ್ದಾರೆ ಶಹಬಾಜ್ ಶರೀಫ್ ಅವರು. ಸುಳ್ಳು ಹೇಳಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಭಾರತದ ವಾಯುನೆಲೆ ಏರ್ಬೇಸ್ ಅನ್ನ ನಾಶ ಮಾಡಿದ್ ನಾವು, ಅದರ ಉಲ್ಟಾ ಹೇಳ್ತಾ ಇದ್ದಾರೆ. ಪಾಕ್ ಭಾರತದ ದಾಳಿಯನ್ನ ಸಮರ್ಥವಾಗಿ ಹಿಮ್ಮೆಟ್ಟಿಸಿದೆ, ಇದು ಅವ್ರು ಹೇಳ್ಕೊಳ್ತಾ ಇರೋದು, ಬಡಾಯಿ ಕೊಚ್ಕೊಳ್ತಾ ಇರೋದು. ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ಗೆ ಧನ್ಯವಾದಗಳು. ಆಸಿಫ್ ಮುನೀರೇ ಎಸ್ಕೇಪ್ ಆಗಿದ್ರು ಅನ್ನುವಂಥ ಮಾಹಿತಿ ಇತ್ತು. ಏನೋ ನೆರವಿಗೆ ನಿಂತ ಚೀನಾಗೂ ಕೂಡ ಧನ್ಯವಾದ ಅಂತ ಶಹಬಾಜ್ ಹೇಳ್ತಾ ಇದ್ದಾರೆ. ಭಾಷಣದ ಉದ್ದಕ್ಕೂ ಸುಳ್ಳನ್ನು ಹೇಳಿ ತನ್ನ ದೇಶವನ್ನು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಈಗ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಭಿಕ್ಷೆ ಬಿಡ್ತಾ ಇದ್ದೀರಾ, ನಿಮ್ಮ ಹತ್ರ ಸರಿಯಾದಂತಹ ಯುದ್ಧ ಉಪಕರಣಗಳಿಲ್ಲ, ಚೀನಾವನ್ನು ನಂಬ್ಕೊಂಡಿದ್ದಾರೆ, ಮತ್ತೆ ಸುಳ್ಳುಗಳ ಮೇಲೆ ಸುಳ್ಳನ್ನು ನೋಡಿ. ಆ ಸುಳ್ಳುಗಳನ್ನು ಒಂದ್ಸಲ ಕೇಳಿಸ್ಕೊಂಬರೋಣ ಬನ್ನಿ. झपटना पलटकर झपटना के मज़दाक इन शाहीनों ने चंद ही घंटों में भारतीय फौज की तोपों को ऐसा खामोश किया जिसे तारीख हमेशा याद रखेगी। दुश्मन के फौजी अड्डे, असलहे के अंबार और एयर बेसेस देखते ही देखते सब खंडरात बन गए। उनके राफेल हमारे शाहीनों के निशाने पर आए और अल्लाह के फजल से फेल हो गए। हमारी ये कार्रवाई उस बोसीदा नजरिए के खिलाफ थी जो इंसान दुश्मनी, जारहियत, मजहबी जनून और तासुब पर कायम है। ये हमारी गैरत और असूलों की फतह है। हमने दुश्मन के साथ वही किया जो एक बावकार कौम को ज़ेब देता है। ये
ಏನೋ ಒಂದು ಕಡೆ ಕದನ ವಿರಾಮಕ್ಕೆ ಒಪ್ಪಿಗೆ, ಮತ್ತೊಂದು ಕಡೆ ದಾಳಿ. ಹಾಗಾಗಿ ಪಾಕಿಸ್ತಾನವನ್ನು ನಾವು ಪದೇ ಪದೇ ಕುತಂತ್ರಿ ನರಿಬುದ್ಧಿ ಪಾಕಿಸ್ತಾನ ಅಂತ ಕರಿತೀವಿ. ಎಲ್ಲದಕ್ಕೂ ಪಾಕಿಸ್ತಾನವೇ ಸಂಪೂರ್ಣ ಹೊಣೆಯಾಗುತ್ತೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಪಾಕಿಸ್ತಾನವೇ ಕಾರಣ. ಪಾಕ್ ದಾಳಿಯನ್ನ ಭಾರತ ಗಂಭೀರವಾಗಿ ಪರಿಗಣಿಸಿದೆ. ಆಪರೇಷನ್ ಸಿಂಧೂರ್ ನೆಕ್ಸ್ಟು ಮುಟ್ಟಿ ನೋಡ್ಕೋಬೇಕು, ಅದಕ್ಕಿಂತಲೂ ಉಗ್ರವಾದಂತಹ ಶಿಕ್ಷೆಯನ್ನು ಕೊಡ್ತೀವಿ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಪಾಕ್ಗೆ ಭಾರತೀಯ ಸೇನೆ ಸಮರ್ಥವಾಗಿ ಪ್ರತ್ಯುತ್ತರವನ್ನು ನೀಡಿದೆ. ಒಂದು ಕಡೆ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟು ಮತ್ತೊಂದು ಕಡೆ ದಾಳಿಯನ್ನು ಮಾಡಿದೆ ಪಾಕಿಸ್ತಾನ. ಈಗಾಗಲೇ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಕೂಡ ಈ ಹಿಂದೆ ಸ್ಪಷ್ಟವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೆ ಅದೇ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. और भारत और पाकिस्तान के डीजीएमओज के बीच जो पिछले कुछ दिन से चल रही सैन्य कार्रवाई को रोकने का समझौता आज शाम को हुआ था, पिछले कुछ घंटों से इस समझौते का पाकिस्तान की ओर से घोर उल्लंघन हो रहा है। भारतीय सेना जवाबी कार्रवाई कर रही है और इस सीमा अतिक्रमण से निपट रही है। ये अतिक्रमण अत्यंत ही निंदनीय है और पाकिस्तान इनके लिए जिम्मेदार है। हमारा मानना है कि पाकिस्तान इस स्थिति को ठीक से समझे और इस अतिक्रमण को रोकने के लिए तुरंत उचित कार्रवाई करे।